ನಮ್ಮ ಭಾರತೀಯ ಆಧ್ಯಾತ್ಮ ಸಂಸ್ಕೃತಿಯಲ್ಲಿ ಭಗವಂತನ ಸ್ವರೂಪ, ಅವನ ವಿಸ್ತಾರತೆ ಎಲ್ಲವನ್ನ ತೋರಿಸೋದ್ರ ಜೊತೆಗೆ ಬದುಕಿನ ವಿಧಿವಿಧಾನ, ಬದುಕುವಂತ ಕ್ರಮ ಎಲ್ಲವನ್ನು ಸಹ ತಿಳಿಸ್ಕೊಡುವಂತವರು ಯಾರಾದ್ರೂ ಇದ್ರೆ ಅದು ಗುರುಗಳು ಮಾತ್ರ. ಅದಕ್ಕೆ ಗುರುವನ್ನ ಬ್ರಹ್ಮನಿಗೆ, ವಿಷ್ಣುವಿಗೆ ಹಾಗೂ ಶಿವನಿಗೆ ಹೋಲಿಸ್ತಾರೆ. ಗು ಅಂದ್ರೆ ಅಂಧಕಾರವನ್ನ, ರು ಅಂದ್ರೆ ತೊಲಗಿಸುವಂತವನು, ಅಜ್ಞಾನವನ್ನ ಕಳೆದು ಜ್ಞಾನದಲ್ಲಿ ನಾವು ಬದುಕಬೇಕು ಅಂತ ಇರುವಂತದ್ದು. ಇದಕ್ಕೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ಪವಾಡಗಳ ಮಾಡೋದ್ರಿಂದ ಅಲ್ಲ. ಈ ತರ ಮುತ್ಯಾಗಳು, ಡೋಂಗಿ ಬಾಬಾಗಳು ತುಂಬಾ ಜನ ಹೆಚ್ಕೊಂಡಿದ್ದಾರೆ. ಅವರನ್ನ ಬೆಳೆಸುವಂತ ಹಿಂಬಾಲಕರು, ಅವ್ರ ಜೊತೆ ಸೆಲ್ಫಿಗಳು ತಗೊಳಿಸುವಂತ ಈ ಹುಚ್ಚರು, ಯಾರಿಗಾದ್ರೂ ನಮಸ್ಕಾರ ಮಾಡ್ಬೇಕು ಅನ್ನೋಗಿದ್ರೆ ನಿಮ್ಮ ತಂದೆ ತಾಯಿಗಳು ನಮಸ್ಕಾರ ಮಾಡಿ. ನೀವು ಮಾಡದೆ ನಾನು ಯಾರೋ ಬಾಬಾ ಒಳ್ಳೇದ್ ಮಾಡ್ಬಿಡ್ತಾನೆ ಅಂತ ಅಲ್ಲಿ ಊರು ತಿರುಗಿಕೊಂಡು ಹಣ ಎಲ್ಲ ಖರ್ಚು ಮಾಡಿಕೊಂಡು ಕೊನೆಗೆ ಜ್ಞಾನವನ್ನು ಸಂಪಾದನೆ ಮಾಡದೆ ಮೌಢ್ಯಾಚರಣೆಯಲ್ಲಿ ಸಾಯ್ತಿರಲ್ಲ. ಇದಕ್ಕಿಂತ ಕರ್ಮ ದೊಡ್ಡದ್ದು ಇನ್ನೊಂದು ಯಾವುದೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲಿಗೂ ನಮಸ್ತೆ. ನಾನು ನಿಮ್ಮ ಮಹೇಶ್ ಗುರುಜಿ, ಅಥರ್ವ ಗುರುಕುಲ ಮಹಾಸಂಸ್ಥಾನದಿಂದ. ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ನಮ್ಮ ಭಾರತೀಯ ಆಧ್ಯಾತ್ಮ ಸಂಸ್ಕೃತಿಯಲ್ಲಿ ಹಾಗೂ ಇಡೀ ವಿಶ್ವಕ್ಕೆ ದೇವರು ಯಾರು, ಭಗವಂತನ ಸ್ವರೂಪ, ಅವನ ವಿಸ್ತಾರತೆ ಎಲ್ಲವನ್ನು ತೋರಿಸೋದ್ರ ಜೊತೆಗೆ ಬದುಕಿನ ವಿಧಿವಿಧಾನ, ಬದುಕುವಂಥ ಕ್ರಮ ಎಲ್ಲವನ್ನು ಸಹ ತಿಳಿಸ್ಕೊಡುವಂಥವರು ಯಾರಾದರೂ ಇದ್ದರೆ ಅದು ಗುರುಗಳು ಮಾತ್ರ. ಅದಕ್ಕೆ ಗುರುವನ್ನ ಬ್ರಹ್ಮನಿಗೆ, ವಿಷ್ಣುವಿಗೆ ಹಾಗೂ ಶಿವನಿಗೆ ಹೋಲಿಸ್ತಾರೆ. ಇಂತಹ ಗುರು ಪರಂಪರೆಯಲ್ಲಿ ಬೆಳೆದು ಬಂದಂತಹ ನಾವು ಈ ಪರಂಪರೆಯಲ್ಲಿ ಇರುವಂಥ ನಾವೆಲ್ಲರೂ ಗುರುಗಳನ್ನು ಗೌರವಿಸ್ತಾ ಬಂದಿದ್ದೀವಿ. ಇವಾಗಲ್ಲ, ಸಾವಿರಾರು ವರ್ಷಗಳಿಂದನೂ ಸಹ ಗುರುಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಎಲ್ಲವನ್ನೂ ಸಹ ಗುರು ಪರಂಪರೆ ಎಲ್ಲರಿಗೂ ಸಹ ನಾವು ಗೌರವವನ್ನು ಕೊಟ್ಕೊಂಡು ಬಂದಿದ್ದೀವಿ. ಆ ಸ್ಥಾನವೂ ಕೂಡ ಅಷ್ಟೇ ಶ್ರೇಷ್ಠವೇ. ಯಾಕೆಂದರೆ ಗುರುಗಳಿಗೆ ಯಾವತ್ತೂ ನಾವು ಬೆಲೆಯನ್ನು ಕಟ್ಟಲಿಕ್ಕಾಗೋದಿಲ್ಲ. ಹಾಗಾಗಿ ಗುರುಸ್ಥಾನ ತುಂಬ ಯಾವತ್ತಿಗೂ ಸಹ ಇವತ್ತಿಗಲ್ಲ, ಮುಂದಿನ ದಿನಮಾನಗಳಲ್ಲಿಯೂ ಸಹ ಗುರುಗಳ ಸ್ಥಾನ ತುಂಬ ಶ್ರೇಷ್ಠವಾಗೇ ಇರುತ್ತೆ. ಆದರೆ ಇತ್ತೀಚಿನ ದಿನಮಾನಗಳಲ್ಲಿ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ? ಗುರುಗಳ ಹೆಸರು ಹೇಳ್ಕೊಂಡು ಡೋಂಗಿ ಬಾಬಾಗಳನ್ನು ಮೆರೆಸ್ಕೊಂಡು ಗುರುಕುಲಕ್ಕೆ ಕಳಂಕವನ್ನು ತರ್ತಾ ಇದ್ದೀವಿ. ಬೇಕಾದಷ್ಟು ಬಾಬಾಗಳು ಹುಟ್ಕೊಂಡಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ಬೇಕಾದಷ್ಟು ಗುರುಗಳ ಹೆಸರು ಹೇಳ್ಕೊಂಡು ನಾನು ಹಾಗೆ ಮಾಡ್ತೀನಿ, ನಾನು ಹೀಗೆ ಮಾಡ್ತೀನಿ, ನನಗೆ ಆ ವಿದ್ಯೆ ಗೊತ್ತು, ನನಗೆ ಈ ವಿದ್ಯೆ ಗೊತ್ತು, ಈ ಥರ ಹೇಳುವಂಥವ್ರು ತುಂಬ ಜನ ನಮ್ಮ ಕಣ್ಣೆದುರುಗಡೆ ಇದ್ದಾರೆ. ಬೇಕಾದಷ್ಟು ಬಾಬಾಗಳು ಉಟ್ಕೊಂಡಿದ್ದಾರೆ, ಮುತ್ಯಾಗಳು ಉಟ್ಕೊಂಡ್ಬಿಟ್ಟಿದ್ದಾರೆ. ಆಮೇಲೆ ಬೇಕಾದಷ್ಟು ನಾನು ಆ ಶಾಸ್ತ್ರ ಹೇಳ್ತೀನಿ, ಈ ಶಾಸ್ತ್ರ ಹೇಳ್ತೀನಿ, ತುಂಬ ಜನ ಇತ್ತೀಚಿನ ದಿನಮಾನಗಳು ನಾವೆಲ್ಲ ನೋಡ್ತಾ ಇದ್ದೀವಿ. ನಾನು ಹೇಳುವಂಥದ್ದು ಇಷ್ಟೇ ಸ್ನೇಹಿತರೆ, ನಾವು ಪ್ರಜ್ಞಾವಂತರಾಗದೇ ಇದ್ದರೆ, ನಮಗೆ ಆ ಜ್ಞಾನ ಬರದೇ ಇದ್ದರೆ ನಮಗೆಲ್ಲರೂ ನಮ್ಮನ್ನು ಆಟಾಡಿಸ್ತಾರೆ. ನೋಡಿ, ಇತ್ತೀಚಿನ ದಿನಮಾನಗಳಲ್ಲಿ ನೋಡಿ, ಯಾರೋ ಒಬ್ಬ ಸಾಮಾಜಿಕ ಜಾಲತಾಣಗಳಲ್ಲಿ ಬರ್ತಾನೆ, ಅವನಿನ್ನೇನೋ ಒಂದು ಹೇಳ್ತಾನೆ, ಅದನ್ನು ನೋಡುವಂತಹ ಜನ, ಅವನ ಹಿಂಬಾಲಕರು, ಅವನನ್ನು ಬೆಳೆಸುವಂಥ ಜನಗಳು ತುಂಬ ಜನ ಬೆಳೀತಾ ಇದ್ದಾರೆ. ಹೋಗಲಿ, ಆ ಥರದ ಜನಗಳನ್ನೆಲ್ಲ ಬೆಳೆಸುವಂಥವ್ರು ಯಾರು? ನಾವೇ ಅಲ್ವಾ? ನಮ್ಮ ಅಜ್ಞಾನ ಅವರಿಗೆ ಬಂಡವಾಳ. ಹಾಗಾಗಿ ನಾವು ಪ್ರಜ್ಞಾವಂತರಾಗಬೇಕು. ನಾನು ಯಾವಾಗಲೂ ಹೇಳ್ತೀನಿ, ನಾವು ಪ್ರಬುದ್ಧರಾಗದೇ ಇದ್ದರೆ ಎಲ್ಲರೂ ನಮ್ಮನ್ನು ಆಟ ಆಡಿಸ್ತಾರೆ, ನಮ್ಮನ್ನು ಬಳಸ್ಕೊಳ್ತಾರೆ. ಹಾಗಾಗಿ ಅಜ್ಞಾನದ ಅಂಧಕೂಪಕ್ಕೆ ನಾವು ಹೋಗದೆ ಜ್ಞಾನದ ಹಾದಿಯಲ್ಲಿ ಬೆಳೆದು ಹೋಗಿ ಒಳ್ಳೆ ನಡತೆಗಳಿಂದ ಜೀವನವನ್ನು ಕಟ್ಟಿಕೊಂಡು ಒಳ್ಳೆಯ ಮಾರ್ಗದರ್ಶನವನ್ನು ಗುರುಗಳಿಂದ ಪಡ್ಕೊಂಡು ಈ ಜೀವನ ಏನಿದೆ ಇದು ಸವಿಸುವಂಥದ್ದು, ಇದು ಮೋಕ್ಷಕ್ಕೆ ಮಾರ್ಗ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀವೇ ನೋಡ್ತಾ ಇದ್ದೀರಾ, ದಿನ ಬೆಳಗಾಗಿ ಎಷ್ಟು ಜನ ಡೋಂಗಿ ಬಾಬಾಗಳ ಹೆಸರು ಹೇಳ್ಕೊಂಡು ಆ ಪವಾಡ ಮಾಡ್ತೀನಿ, ಈ ಪವಾಡ ಮಾಡ್ತೀನಿ, ಇಷ್ಟೆಲ್ಲ ಪವಾಡಗಳು ಮಾಡ್ತೀನಿ ಅಂತ ಅಂದ್ಕೊಂಡು ನಿಮ್ಮನ್ನು ಯಾಮಾರಿಸಿ ಹಣ ಗಳಿಸುವಂಥವ್ರು, ಲಕ್ಷಾಂತರ ದುಡ್ಡನ್ನ ಪೀಕುವಂಥವ್ರು ತುಂಬ ಜನ ಎಲ್ಲ ಜಾಸ್ತಿ ಆಗಿದ್ದಾರೆ. ಇದೆಲ್ಲ ನೋಡಿ, ಒಂದೊಂದು ರೂಪಾಯಿನೂ ಸಹ ನೀವು ಕಷ್ಟಪಟ್ಟು ಸಂಪಾದನೆ ಮಾಡಿರ್ತೀರ. ಯಾರೋ ನಮ್ಮ ಜೀವನವನ್ನು ಸರಿ ಮಾಡ್ತೇನೆ ಅಂತ ಅವರಿಂದ ಹೋಗಿ
ಹಣವನ್ನು ಕಳ್ಕೊಂಡು ಮತ್ತೆ ಅವನ ಬಗ್ಗೆನೇ ಎಲ್ಲ ಕಂಪ್ಲೇಂಟ್ಗಳು ಮಾಡ್ತೀರಾ, ಮೀಡಿಯಾಗಳು ಬಂದು ಅವನ ಬಗ್ಗೆ ಕಂಪ್ಲೇಂಟ್ಗಳೆಲ್ಲ ಹೇಳ್ತೀರಲ್ವ. ಅದಕ್ಕಿಂತ ಮುಂಚೆ ನಾನು ಹೇಳುವಂಥದ್ದು, ನೀವು ಪ್ರಜ್ಞಾವಂತರಾಗಿ. ಯೋಗ್ಯ ಗುರು, ಒಬ್ಬ ಶಕ್ತಿ ಇರುವಂಥ ಯೋಗ್ಯ ಗುರು ಯಾವುದೇ ಪವಾಡಗಳನ್ನು ಮಾಡೋದಿಲ್ಲ. ಅವನು ಬದುಕಿನ ಕ್ರಮವನ್ನು ಹೇಳ್ಕೊಡ್ತಾನೆ, ಅಂಧಕಾರವನ್ನು ಕಳೀತಾನೆ, ಜೀವನದ ಕತ್ತಲೆಯನ್ನು ಕಳೆದು ಸಮಾಜದಲ್ಲಿ ಒಬ್ಬ ಸತ್ಪ್ರಜೆಯಾಗಿ ಹೇಗೆ ನಾವು ಬದುಕಬೇಕು, ಸಮಾಜದ ಜೊತೆಗೆ ಪ್ರಕೃತಿಯ ಜೊತೆಗೆ ನಾವೆಲ್ಲ ಹೇಗೆ ಬದುಕಬೇಕು ಅನ್ನೋದು ಗುರುಗಳು ತಿಳಿಸ್ಕೊಡ್ತಾರೆ. ಇದು ಗುರುವಿನ ಕರ್ತವ್ಯ. ಗುರು ಅಂದರೆ ಗು ಅಂದರೆ ಅಂಧಕಾರವನ್ನು, ರು ಅಂದರೆ ತೊಲಗಿಸುವಂಥವನು. ಜ್ಞಾನದಲ್ಲಿ ಬದುಕಿ ಅಜ್ಞಾನವನ್ನು ಕಳೆದು ಜ್ಞಾನದಲ್ಲಿ ಬದುಕಿ ನಾವು ಬದುಕಬೇಕು ಅಂತ ಇರುವಂಥದ್ದು. ಇದಕ್ಕೆ ಈ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯವಾಗುತ್ತೆ. ಪವಾಡಗಳ ಮಾಡೋದ್ರಿಂದ ಅಲ್ಲ. ಈ ಥರ ಮುತ್ಯಾಗಳು, ಡೋಂಗಿ ಬಾಬಾಗಳು ತುಂಬ ಜನ ಹೆಚ್ಕೊಂಡಿದ್ದಾರೆ. ಅವರನ್ನು ಬೆಳೆಸುವಂಥ ಹಿಂಬಾಲಕರು, ಅವ್ರ ಜೊತೆ ಸೆಲ್ಫಿಗಳು ತಗೊಳಿಸುವಂಥ ಈ ಹುಚ್ಚರು, ಇದೆಲ್ಲ ನಿಜವಾಗ್ಲೂ ನಿಮಗೆಲ್ಲ ಬೇಕಾ? ನಿಮ್ಮ ತಂದೆ ತಾಯಿಗಳು ಹಿಂಗೆ ಯಾರಿಗಾದ್ರೂ ನಮಸ್ಕಾರ ಮಾಡಬೇಕು ಅನ್ನೋಗಿದ್ರೆ ನಿಮ್ಮ ತಂದೆ ತಾಯಿಗಳು ನಮಸ್ಕಾರ ಮಾಡಿ. ಯಾರೊಬ್ಬರು ನನ್ನ ಹತ್ರ ಕ್ಲೈಂಟ್ ಬಂದಿದ್ದರು, ಯಾರೊಬ್ಬ ಸ್ವಾಮಿಗಳು ನೋಡೋಕ್ಕೆ ಸಾವಿರಾರು ಲಕ್ಷಾಂತರ ರೂಪಾಯಿ ದುಡ್ಡು ಕೊಡಬೇಕು ಹಾಗೆ ಹೀಗೆ ಅಂತ ಬಂದಿದ್ರು. ನಾನು ಅದಕ್ಕೆ ಅವ್ರಿಗೊಂದು ಮಾತು ಹೇಳಿದೆ, ನೀವು ನಡ್ಕೊಂಬಂದ್ರಲ್ಲ, ನೀವು ನಡ್ಕೊಂಬರ್ಬೇಕಾದ್ರೆ ನಿಮ್ಮ ಕಾಲಿಂದ ನಡ್ಕೊಂಬಂದ್ರ ಅಥವಾ ಆ ಸ್ವಾಮೀಜಿ ಕಾಲಿಂದ ನಡ್ಕೊಂಬಂದ್ರ ಅಂತ. ಇಲ್ಲ ಗುರುಗಳೇ, ನನ್ನ ಕಾಲಿಂದ ನಾನು ನಡ್ಕೊಂಬಂದಿದ್ದು ಅಂತ ಅಂದರು. ಹಾಗಾದರೆ ನಿನ್ನ ಕಾಲು ಬರೋಕ್ಕೆ, ನಿನ್ನ ನಡಿಲಿಕ್ಕೆ ಶಕ್ತಿ ಕೊಟ್ಟವ್ರು ಯಾರಪ್ಪ? ನಿನ್ನ ಕಾಲು ಬರಲಿಕ್ಕೆ ಕಾರಣ ನಿನ್ನ ತಂದೆ ತಾಯಿಗಳು. ಅವರಿಗೆ ನಮಸ್ಕಾರ ಮಾಡು. ಇವತ್ತು ಗುರುಗಳ ಹೆಸರು ಹೇಳ್ಕೊಂಡು ವೇಷಭೂಷಣಗಳನ್ನು ಹಾಕಿ ಮೋಸ ಮಾಡ್ತಾ ಇರುವಂತಹ ಜನಗಳು ತುಂಬಾ ಇದ್ದಾರೆ. ಇವ್ರ ನಡುವೆ ನಾವು ಬದುಕ್ತಾ ಇದ್ದೀವಿ. ಗುರುಗಳಿಗಿದ್ದಂಥ ಸ್ಥಾನಮಾನವನ್ನು ನಾವು ಕಳೀತಾ ಇದ್ದೀವಿ, ಅವರ ಮೌಲ್ಯವನ್ನು ನಾವು ಕಳೀತಾ ಇದ್ದೀವಿ. ಹಾಗಾಗಿ ನಾವು ದಿನ ಬೆಳಗಾಗಿ ಬರೀ ಇದೆ, ಅವನು ಅದು ಹೇಳ್ಕೊಡ್ತೀನಿ ಅಂತ ಅದನ್ನು ಮೋಸ ಮಾಡೋದಂತೆ, ಇದನ್ನು ಮೋಸ ಮಾಡೋದಂತೆ. ವಾಸ್ತವವಾಗಿ ಬದುಕ್ರಯ್ಯ. ಒಬ್ಬ ಸದ್ಗುರುವಿನ ಮಾರ್ಗದರ್ಶನವನ್ನು ತಗೊಂಡು ಬದುಕಿ. ಒಬ್ಬ ಪ್ರವಚನ ಹೇಳ್ಕೊಂಡೇ ದುಡ್ಡು ಮಾಡ್ತಾನೆ. ಪ್ರವಚನಗಳಿಂದ ಪರಿಶ್ರಮ ಭಾಳ ಮುಖ್ಯ. ಯಾವತ್ತೂ ನಾನು ಹೇಳುವಂಥದ್ದು, ಮೈ ಬಗ್ಸಿ ದುಡಿಬೇಕು. ಅದು ಯಾರೇ ಗುರುಗಳಾಗಿರ್ಬೋದು, ನನ್ನನ್ನು ಸೇರಿ ನಾನು ಹೇಳ್ತಾ ಇರುವಂಥದ್ದು. ನಮಗೂ ಸಹ ಜಮೀನಿದೆ. ನಾವು ದಿನ ಬೆಳಗಾಗಿ ಭೂಮಿಯಲ್ಲಿ ಭೂತಾಯಿಯ ಸೇವೆ ಮಾಡಿಕೊಂಡೇ ಬೆಳೀತಾ ಇರುವಂಥದ್ದು. ನನಗನ್ನಿಸಿರುವಂಥ 4 ಮಾತುಗಳನ್ನು ನಿಮಗೆ ಹೇಳ್ತಾ ಇರ್ತೀನಿ ಅಷ್ಟೇ. ಗುರುವಿನ ಕರ್ತವ್ಯ ಅದೇ, ಮೈ ಬಗ್ಸಿ ದುಡಿಯುವವನು ಗುರು. ಅವನು 4 ಜನಕ್ಕೆ ಒಳ್ಳೇದು ಮಾಡುವಂಥವನು ಗುರು. ಕೇವಲ ಪ್ರವಚನ ಸತ್ಸಂಗಗಳಿಂದ ಏನೂ ಆಗಬೇಕಾಗಿಲ್ಲ. ಪ್ರವಚನ ಸತ್ಸಂಗಗಳಿಂದ ಯಾವ ಅಕ್ಕಿ ಬೆಳೆ ಬೆಳೀಲಿಕ್ಕಾಗೋದಿಲ್ಲ, ದವಸ ಧಾನ್ಯಗಳನ್ನು ಬೆಳೀಲಿಕ್ಕಾಗೋದಿಲ್ಲ, ಯಾವುದೂ ಆಗೋದಿಲ್ಲ. ಇವತ್ತು ಪವಾಡ ಮಾಡ್ತೀನಿ ಅಂತ ಬೇಕಾದಷ್ಟು ಜನ ನಾವು ನೋಡ್ತಾ ಇದ್ದೀರಿ ದಿನ ಬೆಳಗಾಗಿ. ಅವ್ರನ್ನೆಲ್ಲ ಯಾಕೆ ಬೆಳೆಸ್ತಾ ಇದ್ದೀರಾ? ನೀವೇ ಯೋಚನೆ ಮಾಡಿ. ನೀವು ಮಾಡ್ತಾ ಇರೋದು ಸ್ವಲ್ಪನಾದರೂ ಸರಿ ಇದೆಯಾ ಅಂತ ನಿಮ್ಮ ಆತ್ಮಸಾಕ್ಷಿಯಾಗಿ ನೀವು ಯೋಚನೆ ಮಾಡ್ಕೊಳ್ಳಿ ಒಂದ್ಸಲ, ಅಲ್ವಾ? ಯಾರೋ ಒಬ್ಬ ಬರ್ತಾನೆ, ಬಾಯಿನಲ್ಲಿ ಲಿಂಗ ನುಂಗ್ಬಿಡ್ತೀನಿ ನಾನು, ಲಿಂಗ ನುಂಗಿ ಆಚೆ ತೆಗಿತೀನಿ ಅಂತ ಒಬ್ಬ ಹೇಳ್ತಾನೆ. ಇನ್ನೊಬ್ಬ ಬರ್ತಾನೆ, ಫೋಟೋಗಳಲ್ಲಿ ಜೇನುತುಪ್ಪವನ್ನು ಸುರಿಸ್ತೀನಿ ಅಂತಾನೆ. ನಾನು ಹೇಳುವತ್ತು ನಿಮ್ಗೊಂದೇ ಪ್ರಶ್ನೆ ನಂದು, ಲಿಂಗಗಳನ್ನು ನುಂಗುವಂಥ, ಬಾಯಿನಲ್ಲಿ ಲಿಂಗ ಹಾಕಿ ನುಂಗಿ ಏನೋ ಪವಾಡ ಮಾಡ್ತೀನಿ ಅಂತೀರಲ್ಲ ನೀವೆಲ್ಲರೂ, ನಿಮ್ಗೊಂದೇ ಪ್ರಶ್ನೆ ನಾನು ಕೇಳುವಂಥದ್ದು, ಭೂಮಿಯಲ್ಲಿ ಬೇಕಾದಷ್ಟು ಬೆಟ್ಟ ಗುಡ್ಡಗಳಿದೆಯಲ್ಲ, ಅದೆಲ್ಲ ನುಂಗ್ಬಿಡಿ ಸ್ವಾಮಿ. ಅದೆಲ್ಲ ಪೂರ್ತಿ ನುಂಗಿದ್ರೆ ರೈತರಿಗೆ ಕೃಷಿ ಮಾಡೋಕ್ಕೆ ಜಾಗ ಸಿಗುತ್ತೆ. ಅದನ್ನಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿಯಲ್ಲ. ಇನ್ನೊಬ್ಬ ಯಾರೋ ಫೋಟೋ ಇಟ್ಕೊಂಡು ಡೈಲಿ ಜೇನುತುಪ್ಪ ಸುರಿಯುತ್ತಂತೆ. ಸುರಿಸ್ರಯ್ಯ KG ಗಟ್ಟಲೆ ಬಂಗಾರನ? ಸಾಧ್ಯನಾ ನಿಮಗೆ? ಸುರಿಸ್ರಯ್ಯ KG ಗಟ್ಟಲೆ, ಕ್ವಿಂಟಲ್ ಗಟ್ಟಲೆ ಅಕ್ಕಿನ, ದವಸ ಧಾನ್ಯಗಳನ್ನ ಸುರಿಸಿ ರೈತನಿಗೆ ಕಷ್ಟನಾದರೂ ತಪ್ಪುತ್ತೆ. ರೈತ ಇವತ್ತು ಎಷ್ಟು ಕಷ್ಟಪಡ್ತಾ ಇದ್ದಾನೆ ಕೃಷಿ ಬೆಳೀಲಿಕ್ಕೆ. ಒಂದು ಗೊಬ್ಬರ ಇಲ್ಲ, ನೀರಿಲ್ಲ, ಬೆಳೆ ಸರಿಯಾಗಿ ಬರ್ತಾ ಇಲ್ಲ. ಅಂಥವ್ರಿಗೆ ಕಷ್ಟನಾದರೂ ತಪ್ಪುತ್ತೆ. ಇಂಥ ಪವಾಡಗಳು ಮಾಡಿ ಯಾಕೆ ಚೀಪ್ ಟ್ರಿಕ್ಸಿಂದ ಇಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ತೀರಾ? ಧರ್ಮ ಯಾರಿಂದ? ನಿಮ್ಮಂಥವರಿಂದ, ನಿಮ್ಮಂಥ ಡೋಂಗಿ ಬಾಬಾಗಳಿಂದ, ನಿಮ್ಮಂಥ ಡೋಂಗಿ ಗುರುಗಳಿಂದ. ಇವೆಲ್ಲ ನಿಮ್ಮನ್ನು ಗುರುಗಳು ಹೇಳುವಂಥ ಪದವು ನಿಮಗೆ ನಾಲಾಯಕದು. ಮೈ ಬಗ್ಸಿ ದುಡಿರಯ್ಯ. ಏನು ನಿಮ್ಗೆ ಆಗಿರುವಂಥದ್ದು? ಏನು ಪವಾಡ ಮಾಡಿ ಏನು ಮಾಡ್ತೀರಾ? ಬಂಗಾರದ ಬೆಲೆ ಗಗನಕ್ಕೆ ಹೋಗಿದೆ. ಬಂಗಾರ ಸುರಿಸ್ರಿ ಹೋಗ್ಲಿ, ಬಂಗಾರದ ರೇಟ್ ಜಾಸ್ತಿ ತುಂಬ ಆಗ್ತಾ ಇದೆ. ಬಂಗಾರ ಸುರಿಸ್ರಿ. ರೈತ ಕಷ್ಟಪಟ್ಟು ಬೆಳೆ ಬೆಳಿತಾನೆ, ಹೋಗ್ಲಿ. ಜೇನುತುಪ್ಪ ಸುರಿಸ್ತೀನಿ ಅಂದ್ರೆ ಕ್ವಿಂಟಲ್ ಗಟ್ಟಲೆ ಜೇನುತುಪ್ಪ ಸುರಿಸಿ ಜೇನು ಸಾಕಾಣಿಕೆ ಮಾಡೋದು ತಪ್ಪುತ್ತೆ. ಯಾಕೆ ಇಂಥ ಚೀಪ್ ಟ್ರಿಕ್ಸ್ ಮಾಡ್ತೀರಾ ನೀವು? ನೀವೇನು ಪ್ರಜ್ಞಾವಂತರಲ್ವಾ? ಸಮಾಜಕ್ಕೆ ಮಾರ್ಗದರ್ಶನ ಕೊಡಬೇಕಾದಂಥ ನೀವೇ ಇಂಥ ಚೀಪ್ ಗಿಮಿಕ್ಸ್ ಮಾಡ್ಕೊಂಡು ಕೂತ್ಕೊಂಡ್ರೆ, ಬರೀ ಸತ್ಸಂಗ ಅದು ಇಂಥ ಪ್ರವಚನಗಳಿಗೆ ಮಾಡ್ಕೊಂಡು ಮೈ ಬಗ್ಸಿ ದುಡಿಯೋರು ಯಾರಪ್ಪ?
ಹೇಳಿ ಬಂದವರಲ್ಲಿ ನಿಮ್ಮ ಹತ್ರ ಯಾರು ಗುರುಗಳು ಸತ್ಸಂಗಕ್ಕೆ ಅಂತ ಬರ್ತಾರೋ ಅವ್ರಿಗೆಲ್ಲರಿಗೂ ಹೇಳಿ ನೀವು, ಅದು ಯಾರೇ ಗುರುಗಳು ಆಗಿರ್ಬೋದು, ನಿಮ್ಮ ಹತ್ರ ಸತ್ಸಂಗ ಎಲ್ಲ ಕೇಳಕ್ಕೆ ಬರ್ತಾರಲ್ಲ ಅವ್ರಿಗೆ ಹೇಳಿ, ನೋಡಪ್ಪ ನನ್ನ ಹತ್ರ ಏನೂ ಇಲ್ಲ ಕಣಯ್ಯ, ನಿನ್ನ ಹತ್ರ 1 ಲಕ್ಷ ಜನ 2 ಲಕ್ಷ ಜನ ಬಂದು ನೀವು ಪ್ರವಚನ ಕೇಳ್ತಿರಲ್ಲ, ನೀವೊಂದು ಕೆಲಸ ಮಾಡಿ ರೈತನ ಜಮೀನಿಗೆ ಹೋಗಿ ನನ್ನ ಮಾತಿಗೆ ನೀವು ಬೆಲೆ ಕೊಡ್ತೀರಾ ಅಂದರೆ ನೀವು ಎಷ್ಟು ಜನ ನೆರೆದಿದ್ದೀರಾ ಇಲ್ಲಿ, ನೀವಿಷ್ಟು ಜನಗಳು ರೈತರ ಜಮೀನುಗಳಿಗೆ ಹೋಗಿ ರೈತರ ಹೊಲಗಳಲ್ಲಿ ಕೆಲಸ ಮಾಡಿ, ರೈತರಿಗೆ ಅಟ್ಲೀಸ್ಟ್ ಕನಿಷ್ಠ ಗೊಬ್ಬರ ಕೊಡಿಸಿ ಅಲ್ವಾ, ಅದಕ್ಕೆ ಸಂಬಂಧಪಟ್ಟಂತಹ ಏನಾದರೂ ಸಹಾಯ ಮಾಡಿ, ಆರ್ಥಿಕ ಸಹಾಯ ಮಾಡಿ. ಯಾಕೆಂದರೆ ನಾವು ಯಾರಿಂದ ದುಡ್ಡು ಯಾವ ಡೋಂಗಿ ಬಾಬಾಗಳಿಂದ ಹಣ ಜೀವನ ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ, ಆದರೆ ಅನ್ನದಿಂದ ನಾವು ಬದುಕ್ತಾ ಇದ್ದೀವಿ. ಅನ್ನದಿಂದ ಶರೀರ ಇದೆ, ಶಾರೀರ ಇದೆ, ಎಲ್ಲವೂ ಇದೆ. ಅನ್ನ ದೇವರ ಮುಂದೆ ಇನ್ನ ದೇವರ ಕಾಣ ಅಂತಾರೆ. ಹಾಗಾಗಿ ಅನ್ನ ಕೊಡುವನು ಅವನು ದೇವರು, ಉಸಿರಾಡುವಂಥ ಗಾಳಿ ದೇವರು, ನಡೆದಾಡುವಂಥ ಭೂಮಿ ದೇವರು, ಕುಡಿಯುವಂಥ ನೀರು ದೇವರು ನಮಗೆ. ಇದು ನಮ್ಮ ಸನಾತನ ಸಂಸ್ಕೃತಿ ಹೇಳ್ಕೊಟ್ಟಿರುವಂಥದ್ದು. ಸನಾತನವಾಗಿ ನಮ್ಮ ಎಲ್ಲ ಗುರುಗಳು ಸಹ ಪೂಜ್ಯನೀಯ ಭಾವನೆಯಿಂದ ಈ ಪ್ರಕೃತಿಯನ್ನು ಪೂಜೆ ಮಾಡ್ಕೊಳ್ತಾ ಬಂದಿರುವಂಥದ್ದು. ಇದನ್ನೆಲ್ಲ ಬಿಟ್ಟು ಯಾರೋ ಒಬ್ಬ ಚೀಪ್ ಗಿಮಿಕ್ಸ್ ಮಾಡೋವಂತೆ ನೀವೆಲ್ಲ ತಿರುಗ್ತೀರಾ ಅಂದರೆ ನಿಮಗೆ ನಾನು ಏನು ಹೇಳಬೇಕು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಜೇನುತುಪ್ಪ ಫೋಟೋಗಳಲ್ಲಿ ಸುರಿಸೋದ್ರಿಂದ ಜೀವನ ಮಾಡೋಕ್ಕಾಗುತ್ತಾ ಸ್ವಾಮಿ? ಯೋಚನೆ ಮಾಡಿ. ನಾನು ಅದಕ್ಕೆ ಹೇಳ್ತಾ ಇರೋದು, ನಿಮಗೆ ನೀವು KG ಗಟ್ಟಲೆ ಚಿನ್ನ ಸುರಿಸ್ಬಿಟ್ಟಿದ್ರೆ ಬಂಗಾರದ ಬೆಲೆನೇ ಕಡಿಮೆ ಆಗೋಗ್ತಾ ಇತ್ತಲ್ಲಪ್ಪ. 10-20 ರೂಪಾಯಿಗೆಲ್ಲ ಬಂಗಾರದ ಬೆಲೆ ಬರ್ತಾ ಇತ್ತು. ಅಕ್ಕಿ ಸುರಿಸಿದ್ರೆ ಅಕ್ಕಿ ಬೆಳೆ ದವಸಗಳು ಇಷ್ಟು ರೇಟ್ಗೆ ಹೋಗ್ತಾನೆ ಇರಲಿಲ್ಲ. ಬೇಕಾದ ಕೊಡಿ, ಅವ್ರವ್ರ ಮನೆಗೆಲ್ಲ ಕೊಟ್ಬಿಡಿ. ಎಲ್ಲ ದವಸ ಧಾನ್ಯಗಳನ್ನ ನೀವು ಪವಾಡಗಳು ಮಾಡಿ ಕೊಡಿ, ರೈತರ ಶ್ರಮ ತಪ್ಪುತ್ತೆ. ಪವಾಡಗಳು ಮಾಡಿಬಿಟ್ಟು ನಮ್ಮ ದೇಶಕ್ಕೆ ಯಾರು ತೊಂದರೆ ಕೊಡಬಾರ್ದು ಅಂತ ಆ ಪವಾಡಗಳು ಮಾಡಿ ನಮ್ಮ ದೇಶ ಕಾಯ್ತಾ ಇರುವಂಥ ಸೈನಿಕರಿದ್ರಲ್ಲ ಅವ್ರ ಕುಟುಂಬಕ್ಕೆ ಒಳ್ಳೇದಾಗುತ್ತೆ. ಅಟ್ಲಿ ರಕ್ಷಣಾ ವ್ಯವಸ್ಥೆಗೆ ನಮ್ಮ ದೇಶ, ನಮ್ಮ ಮಾನ್ಯ ಪ್ರಧಾನಿಗಳು ಇಷ್ಟೆಲ್ಲ ಖರ್ಚು ಮಾಡ್ತಾ ಇದಾರಲ್ಲ, ಆ ದುಡ್ಡು ಉಳಿಯುತ್ತೆ. ಏನೇನೋ ಪವಾಡ ಮಾಡಿ, ಯಾವ ಪವಾಡ ಮಾಡ್ತೀರ ಸ್ವಾಮಿ? ಜೀವನನೇ ಒಂದು ಪವಾಡ ಕಣ್ರಿ. ಜೀವನ ಪವಾಡ. ಬದುಕಿ ಒಳ್ಳೆ ರೀತಿಯಲ್ಲಿ ಬದುಕಿ ಬಾಳೋದಿದೆಯಲ್ಲ, ಅದು ಪವಾಡ. ಅಕ್ಷರಸ್ಥರಾಗಿ ನಿಮ್ಮ ನಡವಳಿಕೆ ಶುದ್ಧವಾಗಿರಲಿ, ಒಳ್ಳೆ ರೀತಿಯಲ್ಲಿ ಬದುಕೋಣ, 4 ಜನಕ್ಕೆ ಒಳ್ಳೆ ಮಾರ್ಗದರ್ಶನವನ್ನು ಕೊಡೋಣ. ಇದನ್ನೆಲ್ಲ ಬಿಟ್ಬಿಟ್ಟು ನಾವು ಯಾವುದೋ ಒಬ್ಬ ಬಾಬಾ ಹಂಗೆ ಮಾಡ್ತಾನೆ, ನನಗೆ ಹಿಂಗೆ ಮಾಡ್ತಾನೆ. ನಿಮ್ಮ ಜೀವನ ರೂಪಿಸೋಕೆ ಅವ್ರು ಯಾರಪ್ಪ? ನಿಮ್ಮ ಜೀವನವನ್ನು ರೂಪಿಸೋಕೆ ಅವ್ರು ಯಾರು? ಪವಾಡಗಳಿಂದ ನೀವು ಜೀವನ ಮಾಡ್ಲಿಕ್ಕೆ ಸಾಧ್ಯ ಅಂತ ಅಂದ್ಕೊಂಡಿದ್ದೀರಾ? ಇದು ಚೀಪ್ ಗಿಮಿಕ್ ಯಾರು ಮಾಡ್ತಾನೆ ಅವನ ಫಾಲೋವರ್ಸ್ ಎಲ್ಲ ಜಾಸ್ತಿ ಆಗ್ತೀರಾ, ಅವನ ಹಿಂದೆ ಸುತ್ತೀರಾ, ಅವನನ್ನೇ ನೀವು ಬೆಳೆಸ್ತೀರಾ, ಅವನನ್ನೇ ದೇವರು ಅಂತೀರಾ ನೀವು. ಆ ದೇವರು ನಿಮಗೆ ಅನ್ನ ತಿನ್ನಿಸ್ಲಿಕ್ಕೆ ಸಾಧ್ಯನಾ? ನಿಮಗೆ ಜೀವ ಕೊಡೋಕ್ಕೆ ಸಾಧ್ಯನಾ? ನಿಮಗೆ ಆರೋಗ್ಯ ಕೊಡೋಕ್ಕೆ ಸಾಧ್ಯನಾ? ಯಾವುದೂ ಇಲ್ಲದೆ ಇರುವಾಗ ಯಾಕೆ ಒಬ್ಬ ವ್ಯಕ್ತಿಯನ್ನು ಮೆರೆಸ್ತೀರಾ ನೀವು? ಹಾಗಾದರೆ ನೀವು ಆ ಥರ ಏನಾದರೂ ನೀವು ಭಕ್ತಿ ಭಾವಗಳಿಂದ ಸಮರ್ಪಣೆ ಮಾಡಬೇಕು ಅಂದರೆ ನಿಮ್ಮ ತಂದೆ ತಾಯಿಗಳನ್ನ, ನಿಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳನ್ನ ಸ್ಮರಣೆ ಮಾಡಿ. ನಿಮಗೆ ಯಾರು ಆರ್ಥಿಕವಾಗಿ ಅಥವಾ ಮಾನಸಿಕವಾಗಿ ನಿಮ್ಗೆ ಯಾರು ಧೈರ್ಯ ತುಂಬ್ತಾರೆ ಅಂಥವ್ರಿಗೆ ಸಹಾಯ ಮಾಡಿ. ನೆರೆಹೊರೆಯವ್ರನ್ನ ಪ್ರೀತಿಸಿ. ಇದೇ ಸನಾತನ ಧರ್ಮ, ಗುರುಕುಲಗಳೆಲ್ಲ ಇದನ್ನೇ ಹೇಳ್ತಾ ಬಂದಿರುವಂಥದ್ದು. ಗುರುಗಳು ಸಹ ಇದನ್ನೇ ಹೇಳುವಂಥದ್ದು. ಇಂಥ ಮಾರ್ಗದರ್ಶನವನ್ನು ಕೊಡೋದು ಬಿಟ್ಬಿಟ್ಟು ಇಂಥ ಚೀಪ್ ಗಿಮಿಕ್ಸ್ ಟ್ರಿಕ್ಸ್ ಎಲ್ಲ ಮಾಡಿ ಸಮಾಜಕ್ಕೆ ಏನು ನೀವು ಕೊಡುಗೆ ಕೊಡಬೇಕು ಅಂತ ಇದ್ದೀರಾ? ಸಮಾಜಕ್ಕೆ ಏನು ಕೊಡಬೇಕು ಅಂತ ಹೊರಟಿದ್ದೀರಾ? ನೀವೆಲ್ಲ ನೀವು ಸರಿ ಹೋಗದೇ ಇದ್ದರೆ ನಿಮ್ಮಂಥವರಿಂದ ಹುಟ್ಕೊಂಡು ಎಲ್ಲ ಹೀಗೆ ಬೆಳ್ಕೊಂಡು, ಹೌದು ಇದು ಮೊದಲೇ ಮೂಢನಂಬಿಕೆಗಳಿಗೆ ನಮ್ಮ ದೇಶ ಹೇಳಿ ಮಾಡಿಸಿರುವಂಥದ್ದು. ಹಾಗಾಗಿ ಇನ್ನೂ ಮೂಢನಂಬಿಕೆಗಳನ್ನ ಬಿತ್ತಿ ನೀವೆಲ್ಲ. ನೀವು ಯಾರಾದರೂ ಮಾತಾಡಬೇಕು ಅನ್ನೋ ಖಂಡಿತವಾಗಿ ನನ್ನ ಹತ್ರ ಬನ್ನಿ, ಸದಾಕಾಲ ನಾನು ನಿಮಗೆ ಸಿಗ್ತೀನಿ. ನಿಮ್ಮ ಮೌಢ್ಯಗಳೇನಿದೆ, ನಿಮ್ಮ ಏನೇನೆಲ್ಲ ಚೀಪ್ ಟ್ರಿಕ್ಸ್ ಎಲ್ಲ ಮಾಡ್ತಾಯಿದ್ರೆ ಎಲ್ಲವೂ ನಾನು ಬಯಲು ಮಾಡ್ತೀನಿ, ಬನ್ನಿ. ವಾಸ್ತವವಾಗಿ ಬದುಕೋಣ. ಯಾರನ್ನೂ ಇಲ್ಲಿ ತೊಂದರೆ ಕೊಡುವಂಥದ್ದು, ಯಾರಿಗೂ ಇದು ಮಾಡುವಂಥದ್ದು ಏನೂ ಬೇಕಾಗಿಲ್ಲ ನಮಗೆ. ನಾವೆಲ್ಲ ಒಳ್ಳೆ ರೀತಿಯಲ್ಲಿ ಬದುಕೋಣ, ಸಂಸ್ಕಾರವಂತ ವ್ಯಕ್ತಿಯಾಗೋಣ, ಸಮಾಜಕ್ಕೆ ಸತ್ಪ್ರಜೆಗಳಾಗೋಣ, ಮೈ ಬಗ್ಸಿ ದುಡಿಯೋಣ, ಆದಷ್ಟು ರೈತರಿಗೆ ಸಹಾಯ ಮಾಡೋಣ, ಆದಷ್ಟು ಯೋಧರಿಗೆ ಸಹಾಯ ಮಾಡೋಣ. ನಮ್ಮ ಕೈಲಾಗಿ ಏನಾಗುತ್ತೆ, ನೋಡಿ ಒಂದು ದೇಹವನ್ನು ತೊಗೊಂಡು ಬಂದ್ಬಿಟ್ಟಿದ್ದೀವಿ, ಕೈಲಾದಷ್ಟು ಏನಾದರೂ ಒಂದು ಮಾಡೋಣ. ಆರ್ಥಿಕವಾಗಿ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಏನಿಲ್ಲ. ಹಾಗಾಗಿ ನಮ್ಮ ಕೈಲಿ ಎಷ್ಟು ಆಗುತ್ತೆ ಅಷ್ಟು ಸಾಧ್ಯವಾದಷ್ಟು ನಾವು ಸಮಾಜಕ್ಕೆ ಏನು ಸೇವೆ ಮಾಡೋಣ, ನಾವು ಬೆಳೆಯೋಣ. ಈ ಮಾರ್ಗದರ್ಶನ ಕೊಡುವಂಥವನು ಗುರುಗಳೆಲ್ಲಾದ್ರೂ ಪವಾಡಗಳು ಮಾಡಿದ್ದು ನೋಡಿದ್ದೀರಾ? ಗುರುವಿಗೆ ಪವಾಡಗಳ ಅವಶ್ಯಕತೆ ಇಲ್ಲ. ಅವನಿಗೆ ಜೀವನವನ್ನು ರೂಪಿಸುವಂತಹ ಅವಶ್ಯಕತೆ ಇದೆ. ಅವನು ರೂಪಿಸ್ತಾನೆ. ನಿಮಗೆ ಶಿಕ್ಷಣ ಕೊಟ್ಟಂತಹ ಶಿಕ್ಷಕರಿಂದ ಹಿಡಿದು ಶಿಕ್ಷಣವನ್ನು
ಸಂಸ್ಕಾರ ರೂಪವಾಗಿ ಬದಲಾಯಿಸ್ತಾನಲ್ಲ, ಆ ಗುರುವಿನಿಂದ ಹಿಡಿದು ಇವರೆಲ್ಲರೂ ಸಹ ನಮ್ಮ ಜೀವನದಲ್ಲಿ ಮಾರ್ಗದರ್ಶಕರೇ. ಎಲ್ಲರಿಗೂ ನಾವು ಗೌರವ ಕೊಡಬೇಕು. ಈ ಥರದವ್ರಿಗೆಲ್ಲ ಇವ್ರನ್ನ ಬೆಳೆಸ್ತಾ ಹೋದರೆ ನಿಮ್ಮನ್ನಿನ್ನೂ ಬೇರೆ ರೀತಿಯಲ್ಲೆಲ್ಲ ತೊಗೊಂಡೋಗಿ ನಿಮ್ಮನ್ನೆಲ್ಲ ಬೆಳೆಸ್ತಾರೆ. ನಿಜವಾಗ್ಲೂ ಹೇಳಿ, ಈ ಥರ ಚೀಪ್ ಗಿಮಿಕ್ಸಿಂದ, ಈ ಥರ ಪವಾಡಗಳಿಂದ, ವೇಷಭೂಷಣಗಳ ಗುರುಗಳಿಂದ ಇವರಿಂದ ಸಮಾಜ ಉದ್ಧಾರ ಸಾಧ್ಯನಾ? ಯೋಚನೆ ಮಾಡಿ. ಅವರ ಜೀವನ ಶೈಲಿಗಳೇ ಬೇರೆ ಇರುತ್ತೆ, ಆದರೆ ನಿಮ್ಮ ಮುಂದೆ ಬಂದು ತೋರ್ಪಡಿಕೆ ಮಾಡಿ ತೋರಿಸುವಂಥ ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ನಾನು ಒಬ್ಬ ಸಾಮಾನ್ಯ ನಾಗರಿಕನಾಗಿ, ಸಾಮಾನ್ಯ ಪ್ರಜೆಯಾಗಿ ನಾನು ನಿಮ್ಮೆಲ್ಲ ಕೇಳ್ಕೊಳ್ಳುವಂಥದ್ದು ಇಷ್ಟೇ: ಪ್ರಜ್ಞಾವಂತರಾಗೋಣ. ನಾವು ಪ್ರಜ್ಞಾವಂತರಾಗದಿದ್ದರೆ ನಮ್ಮನ್ನು ಮೂಢನಂಬಿಕೆಗಳು ತಳ್ತಾರೆ. ಇದೇ ಮೂಢನಂಬಿಕೆಗಳು ನಮ್ಮನ್ನು ಅಸ್ಪೃಶ್ಯನ ಮಾಡುತ್ತೆ. ಏನು ನಮಗೆ ಏನು ಹೇಳ್ತೀವಿ ನಾವು, ಅತಿಯಾದ ಮೂಢನಂಬಿಕೆಗಳಿಗೆ ಹೋಗ್ಬಿಟ್ಟು ನಾವು ಕೊನೆಗೆ ನಾವೇ ಡಿಪ್ರೆಷನ್ಗೆ ಹೋಗ್ತೀವಿ, ಮೌಢ್ಯಾಚರಣೆಗಳನ್ನ ಮಾಡ್ತೀವಿ. ನಮ್ಮ ಮೌಢ್ಯಾಚರಣೆ ಬೇರೆಯವ್ರಿಗೆ ಅದು ಮತ್ತೆ ಮತ್ತೆ ದಾರಿದೀಪ ಆಗುತ್ತೆ. ಇದನ್ನು ಕೊಡೋದು ಬೇಡ. ಒಳ್ಳೆಯ ಬುದ್ಧಿಯನ್ನು ಕೊಡೋಣ, ಒಳ್ಳೆಯ ಮಾರ್ಗದರ್ಶನವನ್ನು ಕೊಡೋಣ. ಇವತ್ತು ನನಗೆ ಗೊತ್ತಿರೋ ಹಾಗೆ ಇವತ್ತು 90% ಇಂಥ ಡೋಂಗಿ ಬಾಬಾಗಳಿದೆ, ಇಂಥ ಮುತ್ಯಾಗಳೇ ಬರ್ತಾರೆ. ಯಾರು ಇವರೆಲ್ಲ? ಎಲ್ಲಿದ್ದವರು ಇವರೆಲ್ಲ? ಶಂಕರಾಚಾರ್ಯರ ಇವರು, ರಾಮಾನುಜಾಚಾರ್ಯರ, ಮಧ್ವಾಚಾರ್ಯರ ಜ್ಞಾನ ಕೊಟ್ಟಂತರ ಇವರೆಲ್ಲರೂ ಸಾವಿರಾರು ವರ್ಷಗಳಿಂದ ಎನರ್ಜಿ ಸಂಪಾದನೆ ಮಾಡಿರುವಂಥ ಇವರೆಲ್ಲರೂ. ಸಿದ್ಧಗಂಗೆಯ ಶಿವಕುಮಾರ ಸ್ವಾಮಿಗಳು ಅವರೆಲ್ಲ ಕಾಯಕದಿಂದ ಬದುಕಿದವರು ಸ್ವಾಮಿ. ಅವ್ರಿಗೆಲ್ಲ ಗೌರವ ಕೊಡಿ. ಅಂಥವ್ರಿಗೆ ಏನು ಮಾಡ್ತಾ ಇದ್ದೀರಾ ನೀವೆಲ್ಲ? ಅವರು ನಿಜವಾದ ಜ್ಞಾನಿಗಳು, ನಿಜವಾದಂತಹ ಕಾಯಕ ಯೋಗಿಗಳು. ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮಿಗಳು, ಸಿದ್ದರಾಮೇಶ್ವರರು, ಎಷ್ಟು ಜನ ಗುರು ಪರಂಪರೆಯಲ್ಲಿ ಬೆಳೆದವರಿಲ್ಲ. ಗೋಸಲ ಚನ್ನಬಸವೇಶ್ವರರು ಎಲ್ಲರೂ ಸಹ ಸಮಾಜಕ್ಕೆ ಸುಮ್ಮನೆ ಸತ್ಸಂಗ ಭಾಷಣ ಕೊಟ್ಟು ಹೋಗಿಲ್ಲ, ಕಾಯಕವನ್ನು ಮಾಡಿದ್ದಾರೆ. ಕಾಯಕವನ್ನು ಮಾಡಿ ಶ್ರೇಷ್ಠರಾಗಿದ್ದಾರೆ, ಕಾಯಕವನ್ನು ಮಾಡಿ ಶ್ರೇಷ್ಠ ಗುರುಗಳಾಗಿದ್ದಾರೆ. ಇವರಿಂದ ನಾವೆಲ್ಲ ಕಲಿಬೇಕು ಹೊರತು ಇಂಥ ಡೋಂಗಿ ಬಾಬಾಗಳಿಂದ ಅಲ್ಲ. ಡೋಂಬಿ ಏನು ಮಾಡ್ತೀರಾ? ಜಗತ್ತೇ ಹಾಗೆ ಬಂದು ಆ ಥರ ಹೋಗ್ತಾ ಇದ್ದೀರ ನೀವೆಲ್ಲರೂ. ನನ್ನ ಕಳಕಳಿಯ ಪ್ರಾರ್ಥನೆ ನಿಮಗೆಲ್ಲ ಕೇಳುವಂಥದ್ದಿಷ್ಟೇ: ಈ ಡೋಂಗಿ ಬಾಬಾಗಳನ್ನ ಬೆಳೆಸಬೇಡಿ. ಇವತ್ತಿಗೆ ಇದನ್ನು ನಿಲ್ಲಿಸಿದ್ರೆ ಅವರು ಬುದ್ಧಿ ಕಲ್ತ್ಕೋತಾರೆ. ಈ ಥರದ ವ್ಯಕ್ತಿಗಳನ್ನು ನೀವು ಬೆಳೆಸೋದ್ರಿಂದ ಸಮಾಜಕ್ಕೆ ಖಂಡಿತವಾಗಿಯೂ ಒಳ್ಳೆಯದಂತೂ ಆಗೋದಿಲ್ಲ ಅಲ್ವಾ? ಹಾಗಾಗಿ ನೀವು ಪ್ರಜ್ಞಾವಂತರಾಗಿ, ಗುರು ಮತ್ತು ಗುರು ಪರಂಪರೆಗೆ ವಿಶೇಷವಾದಂಥ ಸ್ಥಾನ ಇದೆ, ಅದನ್ನು ನಾವೆಲ್ಲರೂ ಸಹ ಉಳಿಸೋಣ, ಬೆಳೆಸೋಣ ಅಂತ ಹೇಳ್ತಾ, ಇದಕ್ಕೆ ಇವತ್ತು ಪುಲಿಸ್ ಸ್ಟಾಪನ್ನು ಹಾಕಿ ನಾವು ಒಂದು ಒಳ್ಳೆಯ ಜೀವನವನ್ನು ರೂಪಿಸ್ಕೊಳ್ಳೋಣ. ಆ ಸ್ವಾಮೀಜಿಗೆ ಇಷ್ಟು ದುಡ್ಡು, ಈ ಸ್ವಾಮಿಗೆ ಇಷ್ಟು ದುಡ್ಡು, ಎಷ್ಟು ಕಟ್ತೀರಾ ಸ್ವಾಮಿ ದುಡ್ಡ ನೀವೆಲ್ಲ? ಎಲ್ಲಿಂದ ಸಂಪಾದನೆ ಮಾಡಿದ್ರೆ ಹಣ? ಯಾರೋ ಒಬ್ಬ ವ್ಯಕ್ತಿ ಹತ್ರ ತನ್ನ ಜೀವಮಾನವಿಡೀ ದುಡ್ಕೊಂಡ್ಬರ್ತೀರ. ದುಡ್ದಂಥ ದುಡ್ಡನ್ನ ತೊಗೊಂಡೋಗಿ ಯಾರೋ ಸ್ವಾಮಿಗಳಿಗೆ ಪಾದಪೂಜೆಗೆಲ್ಲ ಹಾಕ್ಬರ್ತೀರ. ಏನು ಹೇಳಬೇಕು ನಾನು ನಿಮಗೆಲ್ಲ? ಇದಕ್ಕೆ ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ, ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಒಬ್ಬ ಸದ್ಗುರುವಿನ ದರ್ಶನವನ್ನು ಮಾಡಿ, ಆ ಸದ್ಗುರುವಿನ ಮಾರ್ಗದರ್ಶನ ದರ್ಶನವನ್ನು ತಗೊಂಡು ಚೆನ್ನಾಗಿ ಬದುಕಿ. ಪವಾಡಗಳಿಂದ ಏನಾಗೋದಿಲ್ಲ. ಈ ಹುಟ್ಟಿರುವಂಥದ್ದೇ ಒಂದು ಪವಾಡ. 4 ಜನಕ್ಕೆ ಒಳ್ಳೆ ಕೆಲಸ ಮಾಡಿ ಅವನು ಒಳ್ಳೆ ಉದ್ಧಾರ ಆದರೆ ಅದು ಪವಾಡ. ಬೆಳೆಯೋದು ಮುಖ್ಯ ಅಲ್ಲ, ಬೆಳೆಸೋದು ಮುಖ್ಯ. 4 ಜನಕ್ಕೆ ಬೆಳೆಸಿ, 4 ಜನಕ್ಕೆ ಯಾರೋ ರೈತರ ಜಮೀನಿಗೆ ಹೋಗಿ ಸಹಾಯ ಮಾಡಬೇಕಾ ಮಾಡಿ, ಯಾರಿಗಾದ್ರೂ ಹಣಕಾಸಿನ ಸಹಾಯ ಮಾಡಬೇಕಾ ಮಾಡಿ. ನೀವು ಮಾಡಿದೆ ನನಗೆ ಯಾರೋ ಬಾಬಾ ಒಳ್ಳೇದು ಮಾಡಿಬಿಡ್ತಾನೆ ಅಂತ ಅಲ್ಲಿ ಇಲ್ಲಿ ಊರು ತಿರುಗಿಕೊಂಡು ಹಣ ಎಲ್ಲ ಖರ್ಚು ಮಾಡಿಕೊಂಡು ಕೊನೆಗೆ ಜ್ಞಾನವನ್ನು ಸಂಪಾದನೆ ಮಾಡದೆ ಮೌಢ್ಯಾಚರಣೆಯಲ್ಲಿ ಸಾಯ್ತಿರಲ್ಲ. ಇದಕ್ಕಿಂತ ಕರ್ಮ ದೊಡ್ಡದು ಇನ್ನೊಂದು ಯಾವುದೂ ಇಲ್ಲ, ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವೆಲ್ಲರೂ ಪ್ರಜ್ಞಾವಂತರಾಗೋಣ, ಪ್ರಜ್ಞಾವಂತಿಕೆಯಲ್ಲಿ ಬದುಕೋಣ, ಬೆಳೆಯೋಣ. ಇದೇ ತಾನೇ ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮ ಎಲ್ಲ ಹೇಳ್ಕೊಟ್ಟಿರುವಂಥದ್ದು. ಸನಾತನ ಧರ್ಮ ಯಾವತ್ತಿಗೂ ಶ್ರೇಷ್ಠ, ಅದು ಪ್ರಕೃತಿಯ ಧರ್ಮ. ಹಾಗಾಗಿ ಈ ಸನಾತನ ಸಂಸ್ಕೃತಿಯಲ್ಲಿ ಗುರು ಪರಂಪರೆಯನ್ನು ಆವಾಗಲೇ ಹೇಳಿದಾಗೆ ವಿಶೇಷವಾದ ಸ್ಥಾನವನ್ನು ಗುರುಗಳಿಗೆ, ಗುರು ಪರಂಪರೆಗೆ ನಾವೆಲ್ಲ ಕೊಡ್ತಾ ಬಂದಿದ್ದೀವಿ. ಹಾಗಾಗಿ ಇವತ್ತಿನ ವಿಚಾರವನ್ನು ನಾನು ನಿಮಗೆಲ್ಲ ತಲುಪಿಸ್ಬೇಕಾಗಿತ್ತು. ಆದಷ್ಟು ಈ ಡೋಂಗಿ ಬಾಬಾಗಳ ಬಗ್ಗೆ ತುಂಬ ಹುಷಾರಾಗಿರಿ, ಎಲ್ಲೂ ಹೋಗಬೇಡಿ ಅಂತ ನಾನು ಹೇಳ್ತಾ ಇರುವಂಥದ್ದು. ಈ ಥರದವರ ಸಹವಾಸ ನೀವು ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ. ಏನಾದರೂ ಪ್ರೀತಿಸಬೇಕು ಅಂತಿದ್ರೆ ನಿಮ್ಮ ನೆರೆಹೊರೆಯವರನ್ನ ಪ್ರೀತಿಸಿ, ನಿಮ್ಮ ತಂದೆ ತಾಯಿಗಳನ್ನ ಪ್ರೀತಿಸಿ, ಗೌರವಿಸುವ ಹಾಗಿದ್ದರೆ, ಪೂಜಿಸುವ ಹಾಗಿದ್ದರೆ ನಿಮ್ಮ ತಂದೆ ತಾಯಿಗಳು ಮಾತ್ರ. ಅವರ ಪೂಜೆ, ಇವರು ಯಾರ ಪೂಜೆಯೋ ಮಾಡ್ತಿರೋ ಗೊತ್ತಿಲ್ಲ, ಆದರೆ
ಹೆತ್ತವರ ಪೂಜೆಯನ್ನು, ಗುರುವಿನ ಪೂಜೆಯನ್ನು, ನೈಜ ಗುರುವಿನ ಪೂಜೆಯನ್ನು ಮಾಡ್ತಾ ಬನ್ನಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.